ಅವ್ರು ಯಾರೋ ಒಬ್ಬ ಮಾತಾಡ್ತಿದ್ದ ರಿಯಲ್ ಎಸ್ಟೇಟ್ಗೋಸ್ಕರ ಮಾಡ್ತಾರೆ. ನೀನ್ ಯಾಕೆ ಬಂದಪ್ಪ? ಅವನ್ಯಾರೋ ಎನ್ನುವ ಬದಲು ಅವರ ಹೆಸರು ಹೇಳುವ ಧೈರ್ಯ ಇಲ್ವೇನೋ ನಿನಗೆ? ಲೋ ಡಿಕೆ, ಹಾಸನದಿಂದ ಇಲ್ಲಿ ಜಮೀನ್ ತಗೊಳಕ್ಕೆ. ಹಾಸನದಿಂದ ಬಂದಿರೋದು ಆಸ್ತಿ ಮಾಡಕ್ಕೆ ಅಲ್ಲ, ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ. ಅದಕ್ಕೆ ಸಾಕ್ಷಿ ಹಾಸನದಿಂದ ಬಂದು ನೀವು ಹುಟ್ಟಿರುವ ಜಾಗದಲ್ಲಿ ನಿನ್ನ ತಮ್ಮನನ್ನು ಸೋಲಿಸಿ ಮನೆಗೆ ಕಳಿಸಿರೋದು. 10,000 ಕೋಟಿ ರೂಪಾಯಿ ಆಸ್ತಿ ಇದೆಯಪ್ಪ ನಿಮ್ ಕುಟುಂಬದ್ದು. ಪಟ್ಟಿಕೊಳ್ಳ ನಾನು. ನೀನ್ ಯಾಕೆ ಇಲ್ಲಿ ಜಮೀನ್ ತಗೊಂಡಿದ್ಯಾ 106 ಎಕರೆ? ನೀನು ನಿನ್ನ ಕುಟುಂಬದ ಪ್ರತಿ ಸದಸ್ಯರ ಹೆಸರಲ್ಲಿ 10,000 ಕೋಟಿಗೂ ಮಿಗಿಲಾದ ಆಸ್ತಿ ಮಾಡಿಟ್ಟಿದೀಯ. ಅದರ ಪಟ್ಟಿಯನ್ನು ನಾವು ಕೊಡಬೇಕಾಗಿಲ್ಲ. ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲಿ ಮೈಕ್ ಹಿಡಿದ್ರೆ ಸಾಕು, ನಿನ್ನ ಕುಟುಂಬ ಸದಸ್ಯರು ಹಾಗೂ ಬೇನಾಮಿಗಳ ಹೆಸರಲ್ಲಿ ಅಕ್ರಮವಾಗಿ ಮಾಡಿಟ್ಟಿರುವ ಆಸ್ತಿಗಳ ಮಾಹಿತಿಯನ್ನು ಜನರೇ ಬಹಿರಂಗಪಡಿಸುತ್ತಾರೆ. ಅವರು ದುಡಿಮೆ ಮಾಡಿ ಜಮೀನು ಖರೀದಿಸಿದ್ದಾರೆ, ನಿನ್ನ ಹಾಗೆ ಕಲೆಕ್ಷನ್ ಮಾಡಿ ಅಲ್ಲ. ಇಲ್ಲಾಕೆ ರಾಜಕಾರಣ ಮಾಡಕ್ ಬಂದಿದ್ಯಾ? ಇರ್ಬೇಕಾಯ್ತಲ್ಲಿ ಒಳ್ಳೆ ನರಸಪುರದಲ್ಲಿ. ಯಾರು ಬೇಡ ಅಂದರು? ನಿನ್ಗೆ ಬಂದಂಗೆ ತಾನೇ ಬೇರೆಯವರು ಬರೋದು. ನಾವು ಹುಟ್ಟಿರೋರು ಇಲ್ಲಿ. ವಿ ಆರ್ ಬಾರ್ನ್ ಇನ್ ದಿಸ್. ಇದು ಪಾಕಿಸ್ತಾನವೂ ಅಲ್ಲ, ಇಟಲಿಯೂ ಅಲ್ಲ. ಇಲ್ಲಿ ರಾಜಕಾರಣ ಯಾಕೆ ಮಾಡ್ತಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ನೀನ್ಯಾವ ಶಾ ನಾಯಕ? ಯಾವಳೋ ಇಟಲಿಯಿಂದ ಬಂದವಳು ಇಲ್ಲಿ ಬೇಕಾದರೆ ರಾಜಕಾರಣ ಮಾಡಬಹುದು, ಹೊಳೆ ನರಸೀಪುರದಿಂದ ಬಂದವರು ರಾಜಕಾರಣ ಮಾಡಬಾರ್ದಾ? ಇದೇ ರೀತಿ ನೀನ್ ನಿಗರಾಡ್ತಾ ಇದ್ರೆ ಆ ನೇಪಾಳದಲ್ಲಿ ರಾಜಕಾರಣಿಗಳಿಗೆ ಜನ ಅಟ್ಟಾಡಿಸ್ಕೊಂಡು ಹೊಡೆದ್ರಲ್ಲ, ಅದೇ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಡೆದ್ರೆ ಆ ರೀತಿ ಜನರಿಂದ ಹೊಡೆಸಿಕೊಳ್ಳೋ ಮೊದಲಿಗ ನೀನೇ ಆಗಿರ್ತಿ.